ನಾನು ವಿಶ್ರವ ಕೈಕೇಸಿಯ ಮಗ, ಅಸುರರ ಅಗ್ರಜ, ರಕ್ಕಸರ ಅಧಿಪತಿ, ಆತ್ಮಲಿಂಗ ಸಾಧಕ, ರುದ್ರವೀಣ ವಾದಕ, ದೇವಲೋಕ ಕಂಟಕ ನಾನು. ಶಿವನ ಪರಮ ಭಕ್ತನಾದ ರಾವಣನು ತನ್ನ ಅಮರತ್ವಕ್ಕಾಗಿ ಘೋರ ತಪಸ್ಸನ್ನು ಮಾಡುತ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮಶಿವನು ಪ್ರಸನ್ನನಾಗದ ಕಾರಣ ಕೋಪಗೊಂಡ ದಶಕಂಠ ರಾವಣನು ತನ್ನ 9 ತಲೆಗಳನ್ನು ಒಂದೊಂದಾಗಿ ಅಗ್ನಿಗೆ ಆಹುತಿ ನೀಡುತ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದನ್ನು ನೋಡಿದ ಪರಶಿವನು ರಾವಣನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ. ರಾವಣ, ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ. ನಿನಗೇನು ವರಬೇಕು ಕೇಳು. ಮಹಾದೇವ, ನನಗೆ ಸಾವಿಲ್ಲದಂತೆ ಚಿರಂಜೀವಿಯಾಗಿ ಬದುಕಲು ವರ ನೀಡು. ರಾವಣ, ಸಾವು ಎನ್ನುವುದು ಪ್ರತಿಯೊಂದು ಜೀವಿಗೆ ಸಹಜ. ಅದನ್ನು ಬಿಟ್ಟು ಬೇರೇನಾದರೂ ವರ ಕೇಳು. ಮಹಾದೇವ, ನನಗೆ ಪ್ರಾಣಿ ಪಕ್ಷಿಗಳಿಂದ, ದೇವಾನುದೇವತೆಗಳಿಂದಾಗಲಿ ರಾಕ್ಷಸರಿಂದಾಗಲಿ ಸಾವು ಬರದಿರುವಂತ ವರ ನೀಡುವೆಯಾ ತಂದೆ? ತಥಾಸ್ತು. ನಾನು ಚತುರ್ಭುಜ ದಶಭುವನ ಭಯಂಕರ ಲಂಕೇಶ್ವರ ರಾವಣ. ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ಖಂಡೋಪಖಂಡಗಳನ್ನು ಚಂಡಾಡಬಲ್ಲ ಪ್ರಚಂಡ ರಾವಣ. ನನಗೆ ಮರಣವೇ. ನಾನು ಅಮರನು, ನಾನು ಅಮರನು.
ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನರ್ಸ್ಥಾಪನೆಗೆ ಪರಮಾತ್ಮನು ಶ್ರೀರಾಮನಾಗಿ ಅವತರಿಸಿ ರಾವಣನನ್ನು ಸಂಹರಿಸುತ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ.